ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪತಾಂಜಲಿ ಆಯುರ್ವೇದಿಕ್ ಅವರ ಪ್ರಾಡಕ್ಟ್ಗಳ ಫ್ರಾಂಚೈಸಿಯನ್ನು ಹೇಗೆ ತಗೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಬನ್ನಿ ಈಗ ನೋಡೋಣ ಪತಾಂಜಲಿ ಆಯುರ್ವೇದಿಕ್ ಅವರ ಫ್ರಾಂಚೈಸಿಯನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದನ್ನು. ಸ್ನೇಹಿತರೆ, ನಾನು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಹಣ ಗಳಿಸೋ ಮಾರ್ಗಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಲ್ಲಿ ಪತಾಂಜಲಿ ಅವರ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಕೂಡ ಮಾರಿ ನೀವು ಹಣ ಗಳಿಸ್ಬೋದು. ಈಗಿನ ಮಾರುಕಟ್ಟೆಯಲ್ಲಿ ಪತಾಂಜಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ತುಂಬಾನೇ ಓಡ್ತಾ ಇದೆ ಸ್ನೇಹಿತರೆ. ಚೆನ್ನಾಗಿ ಜನ ಬೆಂಬಲವನ್ನು ಗಳಿಸಿದೆ. ಚೆನ್ನಾಗಿ ಬೇರೆ ಪ್ರಾಡಕ್ಟ್ಗಳಿಗಿಂತ ಚೆನ್ನಾಗಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಖರೀದಿ ಆಗ್ತಿರೋದ್ರಿಂದ ನೀವು ಈ ತರ ಪತಾಂಜಲಿ ಫ್ರಾಂಚೈಸಿನ ಹೊಂದ್ಕೊಂಡು ಕೂಡ ನೀವು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಹಣವನ್ನು ಗಳಿಸಬಹುದು. ಸಾಮಾನ್ಯವಾಗಿ ನೀವು ಪತಾಂಜಲಿ ಫ್ರಾಂಚೈಸಿ ಹೊಂದ್ಕೊಳ್ಳೋಕೆ ಕೆಲವೊಂದು ಸ್ವಲ್ಪ ಹಣವನ್ನು ವ್ಯಯಿಸಬೇಕಾಗತ್ತೆ. ಇದರಿಂದ ಮಾತ್ರ ನೀವು ಪತಾಂಜಲಿ ಅವರ ಫ್ರಾಂಚೈಸಿ ಹೊಂದ್ಕೋಬಹುದು. ಇದರಲ್ಲಿ ಪತಾಂಜಲಿ ಅವರು ಬೇಸಿಕಲಿ 3 ರೀತಿಯ ಮಾರುಕಟ್ಟೆನ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ರೂರಲ್ ಸ್ಟೋರ್ ಅಂತ, ಅಂದ್ರೆ ಹಳ್ಳಿಗಳಲ್ಲಿ ಇದ್ಕೊಂಡು ಪತಾಂಜಲಿ ಸ್ಟೋರ್ ಓಪನ್ ಮಾಡಬೇಕು ಅನ್ನೋರು ಮಿನಿಮಮ್ ಕಾಮನ್ ಆಗಿ 50,000 ರೂಪಾಯಿಗಳನ್ನ ವ್ಯಯಿಸಬೇಕಾಗತ್ತೆ ಅವರ ಫ್ರಾಂಚೈಸಿ ಪಡೆದುಕೊಳ್ಳೋಕೆ. ಹಾಗೆ ತಾಲೂಕ್ ಲೆವೆಲ್ ಇರೋರು 1 ಲಕ್ಷದವರೆಗೂ ಅವರು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಈ ಫ್ರಾಂಚೈಸಿ ಹೊಂದೋಕೆ. ಹಾಗೇನೆ ಸ್ಟೇಟ್ ಲೆವೆಲಲ್ಲಿ ದೊಡ್ಡದಾದ ರೀತಿಯಲ್ಲಿ ನೀವು ಪತಾಂಜಲಿ ಸ್ಟೋರನ್ನು ತೆಗಿಬೇಕು ಅಂತಂದ್ರೆ ನೀವು 5 ಲಕ್ಷವರೆಗೂ ಹಣವನ್ನು ವ್ಯಯಿಸಬೇಕಾಗುತ್ತೆ ಸ್ನೇಹಿತರೆ. 5 ಲಕ್ಷ ಹಣ ಇನ್ವೆಸ್ಟ್ ಮಾಡೋದು ಏನಕ್ಕಪ್ಪ ಅಂದರೆ ನಿಮಗೆ ಅಷ್ಟು ಪ್ರಾಡಕ್ಟ್ಗಳನ್ನ ಅವರು ನಿಮ್ಮ ಅಂಗಡಿಗೆ ತಂದು ಕೊಡ್ತಾರೆ. ನೀವು ಹಣ ಇನ್ವೆಸ್ಟ್ ಮಾಡೋದು ನಿಮ್ಮ ಪ್ರಾಡಕ್ಟ್ಗಳಿಗೆ ಮಾತ್ರ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ, ಏನು ಇರೋದಿಲ್ಲ. ಹಾಗೆ ಮೆಗಾ ಸ್ಟೋರ್ ಕೂಡ ಓಪನ್ ಮಾಡ್ಬೋದು. ನೀವು ದೊಡ್ಡ ದೊಡ್ಡ ಮಹಾನಗರಿಗಳಲ್ಲಿ ಕೂಡ ನೋಡಿರ್ಬೋದು, ದೊಡ್ಡ ದೊಡ್ಡ ಮೆಗಾ ಸ್ಟೋರ್ಗಳಿರ್ತವೆ. ಅಲ್ಲಿ ನೀವು ಮಿನಿಮಮ್ 5 ಲಕ್ಷವನ್ನ ಇನ್ವೆಸ್ಟ್ ಮಾಡಿ ನೀವು ಈ ತರ ಸ್ಟೋರ್ ಅನ್ನು ಓಪನ್ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಕಾಮನ್ ಆಗಿ 2000 ಸ್ಕ್ವೇರ್ ಫೀಟ್ ಜಾಗವನ್ನು ನೀವು ಹೊಂದಿರಬೇಕು. ಈ ತರ 2000 ಸ್ಕ್ವೇರ್ ಫೀಟ್ ಜಾಗ ಹೊಂದಿಕೊಂಡ್ಬೇಕಾದ್ರೆ ನೀವು ನಿಮ್ಮ ಮೆಗಾ ಸ್ಟೋರ್ ಅನ್ನ ಓಪನ್ ಮಾಡ್ಕೋಬಹುದು. ಅದು ಪತಾಂಜಲಿ ಅವರ ಫ್ರಾಂಚೈಸಿದೊಂದಿಗೆ. ಹಾಗೆ ಡಾಕ್ಟರ್ಗಳಿಗೆ ಪತಾಂಜಲಿ ಆರೋಗ್ಯ ಕೇಂದ್ರ ಕೂಡ ತೆಗಿಬಹುದು. ಡಾಕ್ಟರ್ಗಳಾದವರು ಮಿನಿಮಮ್ 10 ರಿಂದ 12 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಪತಾಂಜಲಿ ಆಯುರ್ವೇದಿಕ್ ಕೇಂದ್ರ ಓಪನ್ ಮಾಡಿ ಕೂಡ ಹಣ ಗಳಿಸಬಹುದು ಸ್ನೇಹಿತರೆ. ಇವೆಲ್ಲ ಈ ಪತಾಂಜಲಿ ಅವರು ಬೇರೆ ಬೇರೆ ರೀತಿಯಾಗಿ ವಿಂಗಡಿಸಿ ಫ್ರಾಂಚೈಸಿ ಹೊಂದ್ಕೊಳ್ಳಲು ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನೀವು ಆನ್ಲೈನ್ ಮುಖಾಂತರ ಕೂಡ ನೀವು ಪತಾಂಜಲಿ ಫ್ರಾಂಚೈಸಿ ಹೊಂದ್ಕೊಳ್ಳೋಕೆ ಅರ್ಜಿ ಸಲ್ಲಿಸಬಹುದು. ಈಗ ಪತಾಂಜಲಿ ಆನ್ಲೈನ್ ಫ್ರಾಂಚೈಸಿ ಪಡೆದುಕೊಳ್ಬೇಕಂದ್ರೆ ನೀವು ಪತಾಂಜಲಿ ayurved.org ಅಂತ ವೆಬ್ಸೈಟ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಪತಾಂಜಲಿ PATANJALI ಮತ್ತೆ ಆಯುರ್ವೇದ್ AYURVED.org ಅಂತ ಟೈಪ್ ಮಾಡಿದಾಗ ನಿಮಗೆ ಈ ತರ ಪತಾಂಜಲಿ ಅವರ ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ನೋಡಬಹುದು ಓವರ್ವ್ಯೂ ಇದೆ, ವಿಷನ್, ಮಿಷನ್, ಕಂಪನಿ ಓವರ್ವ್ಯೂ, ಅವರ ಲೀಡರ್ಶಿಪ್, ಈ ತರ ಪ್ರಾಡಕ್ಟ್ಸ್ಗಳು ಕೂಡ ಹೋದ್ರೆ ನೀವು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಹಾಗೆ ಮೀಡಿಯಾ ರೂಮ್ ಇದೆ, ರೀಸೆಂಟ್ ಆಗಿ ಪ್ರೆಸ್ ರಿಲೀಸ್ ಆಗಿರೋ ಮಾಹಿತಿಗಳನ್ನ ಕೂಡ ಪಡ್ಕೋಬಹುದು. ಬೈ ನೌ ನೀವು ಆನ್ಲೈನ್ ಪ್ರಾಡಕ್ಟ್ಗಳನ್ನ ಕೂಡ ಖರೀದಿ ಮಾಡಬಹುದು. ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇದೆ ಸ್ನೇಹಿತರೆ. ನೀವು ಡೌನ್ಲೋಡ್ ಆಪ್ಷನ್ಸ್ಗೆ ಒಂದ್ಸಲಿ ಹೋದಾಗ ನಿಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತೀರಾ ಅಥವಾ ಮೆಗಾ ಸ್ಟೋರ್ ಓಪನ್ ಮಾಡ್ತೀರಾ, ಎಕ್ಸ್ಪೋರ್ಟ್ ರೂಮು, ಪ್ರೀ ಎಂಕ್ವೈರಿ ಫಾರ್ಮು ಹೀಗೆಲ್ಲ ಇರ್ತವೆ ಸ್ನೇಹಿತರೆ. ಇಲ್ಲಿ ಕಾಂಟ್ರಾಕ್ಟ್ ಹರ್ಬಲ್ ಫಾರ್ಮಿಂಗ್ ಕೂಡ ನೀವು ಮಾಡ್ಬೋದು. ಇಲ್ಲಿ ಡಿಸ್ಟ್ರಿಬ್ಯೂಟ್ ಹಾಕ್ತೀರಾ ಅಂತಂದ್ರೆ ನೀವು ಇದನ್ನ ಕ್ಲಿಕ್ ಮಾಡಬಹುದು. ಅಥವಾ ಮೆಗಾ ಸ್ಟೋರ್ ಓಪನ್ ಮಾಡ್ತೀನಿ ಅಂದ್ರೆ ಮೆಗಾ ಸ್ಟೋರ್ ಆಪ್ಷನ್ ಕೂಡ ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ನಾನೀಗ ನಿಮಗೆ ಡಿಸ್ಟ್ರಿಬ್ಯೂಟರ್ ಆಪ್ಷನ್ ತೋರಿಸ್ತೀನಿ. ಇಲ್ಲಿ ಪತಾಂಜಲಿ ಡಿಸ್ಟ್ರಿಬ್ಯೂಟರ್ ಆಗೋಕ್ಕೆ ನಿಮಗೆ ನಿಮ್ಮ ಡಿವಿಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಡಿವಿಷನ್ ಅಲ್ಲಿ ಹೋಮ್ ಕೇರ್, ನ್ಯಾಚುರಲ್ ಪರ್ಸನಲ್ ಕೇರ್, ನ್ಯಾಚುರಲ್ ಫುಡ್, ನ್ಯಾಚುರಲ್ ಬಿವರೇಜ್, ನೀವು ಯಾವ್ದನ್ನ ಬೇಕಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಸ್ನೇಹಿತರೆ. ನಿಮ್ಮ ಡಿಸ್ಟ್ರಿಬ್ಯೂಟರ್ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಈಗಾಗಲೇ ಪತಾಂಜಲಿ ಪ್ರಾಡಕ್ಟ್ಸ್ ಗಳು ಯಾರಾದ್ರೂ ಖರೀದಿ ಮಾಡ್ತಿದ್ರೆ ಅಥವಾ ಪತಾಂಜಲಿ ಪ್ರಾಡಕ್ಟ್ ಸ್ಟೋರ್ ಇದ್ರೆ ನೀವು ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ವರ್ಕ್ ಮಾಡಬಹುದು ಸ್ನೇಹಿತರೆ. ಡಿಸ್ಟ್ರಿಬ್ಯೂಟರ್ ಆಗಿ ಸಾಮಾನ್ಯವಾಗಿ ಯಾವುದೇ ರೀತಿಯ ಹಣ ವ್ಯಯಿಸಬೇಕಾಗಿಲ್ಲ. ಓನ್ಲಿ ಮೆಗಾ ಸ್ಟೋರು ಈ ತರ ಇಟ್ಕೊಳ್ಳೋಕೆ ಮಾತ್ರ ಹಣ ಖರ್ಚು ಮಾಡಬೇಕು ಸ್ನೇಹಿತರೆ. ಡಿಸ್ಟ್ರಿಬ್ಯೂಟರ್ ಅಂದ್ರೆ ಮಾರ್ಕೆಟಿಂಗ್ ಆಫೀಸರ್ ಇದ್ದಂಗೆ, ನೀವು ಅವರ ಪ್ರಾಡಕ್ಟ್ಗಳನ್ನ ತಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬೇರೆ ಕಡೆ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ ನಿಮ್ಮ ನಂತರ ನೀವು ಅಪ್ಲಿಕೆಂಟ್ ನೇಮನ್ನು ತುಂಬಬೇಕಾಗುತ್ತೆ. ನಿಮ್ಮ ಕಂಪನಿ ಅಥವಾ ಅಂಗಡಿಗಳಿದ್ರೆ ಕಂಪನಿಗಳು ಅಡ್ರೆಸ್ಸನ್ನು ತುಂಬಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಇಮೇಲ್ ID ಕೇಳಿದ್ದಾರೆ ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಲೆವೆಲ್ ಅಟ್ ವಿಚ್ ಯು ಕ್ಯಾನ್ ಬಿಕಮ್ ಎ ಡಿಸ್ಟ್ರಿಬ್ಯೂಟರ್. ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ತಹಶೀಲ್ ಲೆವೆಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋಕ್ಕೆ ಇಷ್ಟಪಡ್ತೀರಾ ಅಂತ ಆಪ್ಷನ್ ಇದೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಿಮಗೆ ಹೆಚ್ಚಿನ ಏರಿಯಾ ಕವರ್ ಮಾಡಬೇಕು ಅಂತಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗಿ, ಅಥವಾ ಇಲ್ಲಾಂದರೆ ತಾಲೂಕ್ ಲೆವೆಲಲ್ಲಿ ಕೂಡ ಆಗಿ ನೀವು ಈ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸ್ನೇಹಿತರೆ. ಯಾವ ತಹಶೀಲ್ ಅಂತ ಕೇಳಿದರೆ ನೀವು ನಿಮ್ಮ ತಹಶೀಲ್ನ ಟೈಪ್ ಮಾಡಿ ನೇಮು, ನಂತರ ನಿಮ್ಮ ಡಿಸ್ಟ್ರಿಕ್ಟ್ನ ಟೈಪ್ ಮಾಡಬೇಕಾಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಸದ್ಯದ ಮಟ್ಟಿಗೆ ಸ್ಟೇಟು ನಿಮಗೆ
ಆಂಧ್ರ ಪ್ರದೇಶ್, ತಮಿಳುನಾಡು, ತೆಲಂಗಾಣಕ್ಕೆ ಮಾತ್ರ ಡಿಸ್ಟ್ರಿಬ್ಯೂಟರ್ ಅವಕಾಶ ಕೊಟ್ಟಿದ್ದಾರೆ. ನಂತರ ಇದು ವಿಸ್ತರಿಸೋ ಸಾಧ್ಯತೆ ಇದೆ ಕರ್ನಾಟಕ ಕೂಡ. ಇಲ್ಲಿ ಡು ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇದ್ರೆ ಯಾವ್ದಾರ ಬೇರೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿದೆ ಎಸ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಾಂದ್ರೆ ನೋ ಆಪ್ಷನ್ಗೆ ಟೈಪ್ ಮಾಡಿ. ಹಾಗೆ ನಿಮ್ಮ ಇದುವರೆಗೂ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಲಾಸ್ಟ್ 1 year ಟರ್ನ್ ಓವರ್ ಎಷ್ಟಾರ ಇದ್ರೆ ನೀವು ಅಂಗಡಿ ಆಗಿ ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡ್ತಿದ್ರೆ ಟರ್ನ್ ಓವರ್ ಆಗುತ್ತೆ ಸ್ನೇಹಿತರೆ. ನಂತರ ಎಷ್ಟು ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಇದೆ, ಲೆಸ್ ದೆನ್ 20 lakh, 21 to 50 lakh, ಅಬೌವ್ 100 lakh ಹಿಂಗೆಲ್ಲ. ಏರಿಯಾ ಆಫ್ ವೇರ್ಹೌಸ್, ಎಷ್ಟು ದೊಡ್ಡದಿದೆ ನಿಮ್ಮ ವೇರ್ಹೌಸ್ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಈಗ ನಂಬರ್ ಆಫ್ ಸೇಲ್ಸ್ ಪರ್ಸನ್, ನಿಮ್ಮ ಹತ್ರ ಎಷ್ಟು ಜನ ಸೇಲ್ಸ್ ಪರ್ಸನ್ಸ್ ಇದ್ದಾರೆ. ನಂಬರ್ ಆಫ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ನಿಮ್ಮ ಹತ್ರ ಎಷ್ಟಿದೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಈ ಥರ ಫಾರ್ಮನ್ನು ಫುಲ್ಲು ತುಂಬಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನೀವು ಆರ್ ಯು ಆಲ್ರೆಡಿ ಎಂಗೇಜ್ಡ್ ವಿತ್ ಪತಂಜಲಿ ಪರಿವಾರ್, ನೀವು ಈಗಾಗಲೇ ಪತಂಜಲಿ ಪರಿವಾರ್ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ದಯವಿಟ್ಟು ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಈ ಫೇಸ್ ಮೆನ್ಷನ್ ದಿ ಕ್ಯಾಡರ್, ಇಲ್ಲಿ ಕಾರ್ಯಕರ್ತ, ಯೋಗ ಟೀಚರ್, ಲೈಫ್ ಪಾರ್ಟ್ನರ್, ಫೌಂಡರ್, ಕಾರ್ಪೊರೇಟ್ ಮೆಂಬರ್, ಆಧಾರ್ ಅಂತ ಇದೆ. ಯಾವ ರೀತಿಯಲ್ಲಿ ನೀವು ಪತಂಜಲಿ ಅವರಿಗೆ ಅಸೋಸಿಯೇಟ್ ಆಗಿದ್ದೀರಾ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಬೇರೆ ರೀತಿಯಲ್ಲಿ ಅಸೋಸಿಯೇಟ್ ಆದರೆ ಟೈಪ್ ಮಾಡಿ. ನಂತರ ಐ ಅಗ್ರಿ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಕ್ಲಿಕ್ ಮಾಡಿ. ಐ ಆಮ್ ನಾಟ್ ಎ ರೋಬೋಟ್ ಅನ್ನೋ ಆಪ್ಷನ್ನ ಟಿಕ್ ಮಾಡಿದರೆ ನೀವು ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಒಂದು ಸಲ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಪತಂಜಲಿ ಅವರಿಂದ ಟೆಕ್ನಿಕಲ್ ಆಫೀಸರ್ಗಳು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು, ಹಾಗೆಯೇ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸಿ ನಿಮಗೆ ಈ ಡಿಸ್ಟ್ರಿಬ್ಯೂಟರ್ ಆಗಿ ನೇಮಕ ಮಾಡ್ಕೋಬಹುದೋ ಬೇಡೋ ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ಡಿಸ್ಟ್ರಿಬ್ಯೂಟರ್ ಆಗಿ ಸೇರಿಸ್ಕೋತಾರೆ. ಇವೆಲ್ಲ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಸ್ನೇಹಿತರೆ. ಇಲ್ಲಾಂದ್ರೆ ನೀವು ಬೇಕಾದ್ರೆ ಮೆಗಾ ಸ್ಟೋರ್ ಇದು ಮಾಡ್ಬೋದು. ಮೆಗಾ ಸ್ಟೋರ್ ಮಾಡೋದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ 5 lakh ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನಿಮಗೆ 2000 square feet ಸುತ್ತಳತೆ ಇರೋ ಜಾಗ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ನೀವು ಮೆಗಾ ಸ್ಟೋರ್ ಓಪನ್ ಮಾಡಬೇಕಂದ್ರೆ ಈ ಫಾರ್ಮ್ ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ ಸ್ನೇಹಿತರೆ. ದಯವಿಟ್ಟು ನೀವು ಇಂಗ್ಲೀಷಲ್ಲಿ ತುಂಬಬೇಕಾಗುತ್ತೆ. ನೀವು ನೇಮ್ ಆಫ್ ದಿ ಅಪ್ಲಿಕೆಂಟ್, ಫಾದರ್, ಹಸ್ಬೆಂಡ್ ನೇಮು, ಲೊಕೇಶನ್ ಆಫ್ ದಿ ಮೆಗಾ ಸ್ಟೋರ್ ಎಲ್ಲಿ ನೀವು ಲೊಕೇಟ್ ಮಾಡಬೇಕು ಅಂತ ಇರ್ತೀರಾ, ಡಿಸ್ಟ್ರಿಕ್ಟು, ಸ್ಟೇಟು, ಪಿನ್ ಕೋಡನ್ನು ಟೈಪ್ ಮಾಡಿ ಸ್ನೇಹಿತರೆ. ಇಮೇಲು ಮತ್ತು ಆ್ಯಕ್ಟಿವ್ ಆಗಿರೋ ಮೊಬೈಲ್ ನಂಬರ್ನ ಕೊಡಿ. ಹಾಗೆಯೇ ಪ್ರಪೋಸ್ಡ್ ಏರಿಯಾ ಎಲ್ಲಿ ನೀವು ಮೆಗಾ ಸ್ಟೋರ್ನ ಓಪನ್ ಮಾಡಬೇಕು ಅಂತ. ಮತ್ತು ಇಲ್ಲಿಗೆ ಬಂದಾಗ ನಿಮಗೆ ನಿಯರೆಸ್ಟ್ ಪತಂಜಲಿ ಚಿಕಿತ್ಸಾಲಯ ಅಥವಾ ಆರೋಗ್ಯ ಕೇಂದ್ರ ಇದ್ದರೆ ಅದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನಿಯರೆಸ್ಟ್ ಚಿಕಿತ್ಸಾಲಯ ಅಥವಾ ಆರೋಗ್ಯ ಕೇಂದ್ರ ಪತಂಜಲಿ ಅವತ್ತೇ ಆಗಿರಬೇಕು ಸ್ನೇಹಿತರೆ. ನಿಮ್ಮ ಹೆಸರಲ್ಲಿ ಈಗಾಗಲೇ ಪತಂಜಲಿ ಕೇಂದ್ರಗಳು ಬೇರೆ ಬೇರೆ ಇದ್ದರೆ ಅದಕ್ಕೆ ನಂಬರ್ನ ಕೊಡಿ. ಇಲ್ಲಾಂದರೆ ಹೀಗೆ ಈ ಫಾರಂ ಫುಲ್ಲು ತುಂಬಿ ಐ ಅಗ್ರಿ ಟು ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ ಸೆಂಡ್ ಮಾಡಿದರೆ ಒಂದು ಸಲ ಈ ಅಪ್ಲಿಕೇಶನ್ ಸೆಂಡ್ ಆದ ತಕ್ಷಣ ಪತಂಜಲಿ ಅವರ ಟೀಮು ಇದನ್ನು ರಿವ್ಯೂ ಮಾಡುತ್ತೆ. ನಂತರ ಎಲಿಜಿಬಿಲಿಟಿ, ಪತಂಜಲಿ ಅವರ ಮೆಗಾ ಸ್ಟೋರ್ ಓಪನ್, ಪತಂಜಲಿ ಅವರ ಪ್ರಾಡಕ್ಟ್ಸ್ನ ಮೆಗಾ ಸ್ಟೋರ್ ಓಪನ್ ಮಾಡೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ಅಷ್ಟನ್ನು ಮೀಟ್ ಆದರೆ ನಿಮಗೆ ಪತಂಜಲಿ ಮೆಗಾ ಸ್ಟೋರ್ನ ಇಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಪತಂಜಲಿ ಮೆಗಾ ಸ್ಟೋರ್ನ ಓಪನ್ ಮಾಡಿ ಹೆಚ್ಚಿನ ಹಣ ಕೂಡ ಗಳಿಸ್ಬೋದು. ಸದ್ಯದ ಮಟ್ಟಿಗೆ ಬೇರೆ ಬೇರೆ ರೀತಿಯ ಔಷಧಿ ಅಂಗಡಿ ಇಡೋದಕ್ಕಿಂತ ಸ್ನೇಹಿತರೆ ಈ ರೀತಿಯ ಪತಂಜಲಿ ಅವರ ಪ್ರಾಡಕ್ಟ್ನ ಫ್ರಾಂಚೈಸಿ ಹೊಂದ್ಕೊಂಡ್ರೆ ನೀವು ಹೆಚ್ಚಿನ ಅಮೌಂಟು ಕೂಡ ಗಳಿಸ್ಬೋದು. ಜನರಲ್ಲಿ ಇತ್ತೀಚೆಗೆ ಹೆಚ್ಚಿನ ಇಂಗ್ಲಿಷ್ ಮೆಡಿಸಿನ್ಗಳಿಗಿಂತ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿದ್ದಾರೆ. ಹಾಗೆ ಕೂಡ ಹೆಚ್ಚಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ದರಿಂದ ಈ ರೀತಿಯ ಪತಂಜಲಿ ಅವರ ಫ್ರಾಂಚೈಸಿನ ಕೂಡ ಹೊಂದಿ ನೀವು ಹಣ ಗಳಿಸೋದ್ರೊಂದಿಗೆ ಈ ರೀತಿಯ ಪತಂಜಲಿ ಪ್ರಾಡಕ್ಟ್ಗಳನ್ನ ಮಾರಿ ಕೂಡ ನೀವು ಹೆಚ್ಚಿನ ಹಣ ಗಳಿಸ್ಬೋದು. ಓಕೆ ಸ್ನೇಹಿತರೆ, ಇದೆಲ್ಲ ಇವತ್ತಿನ ವಿಶೇಷ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ, ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ಈ ವಿಡಿಯೋನ ಬೇರೆಯವರಿಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಕ್ಕೆ ಶೇರ್ ಕೂಡ ಮಾಡಬಹುದು. ಧನ್ಯವಾದಗಳು.